ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲಾ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡುತ್ತಾನೆ. ಸೋಮವಾರ 13 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದ 27ನೇ ವಚನ. ನಿಮ್ಮ ನಿಮ್ಮ ಡೇರೆಗಳಲ್ಲಿ ಗುಣುಗುಟ್ಟುತ್ತಾ, ಯೆಹೋವನು ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ, ಆತನು ನಮ್ಮನ್ನು ಸಂಹರಿಸಬೇಕೆಂದು ಅಮೋರಿಯರ ಕೈಗೆ ಒಪ್ಪಿಸುತ್ತಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ಎಂದಿಗೂ ಕೈಬಿಡುವುದಿಲ್ಲ. ತಾನು ಮಾಡುವಂಥದ್ದನ್ನು ನಂಬುತ್ತಾ ಸಂಪೂರ್ಣವಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡುವಂಥದ್ದೇ ಉತ್ತಮವಾದದ್ದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಡೇರೆಗಳಲ್ಲಿ ಗುಣಗುಟ್ಟುವುದು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಈ ಒಂದು ವಾಕ್ಯ ನಮ್ಮನ್ನು ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ ಎಂಬುವಂಥದ್ದನ್ನು ಆಲೋಚನೆ ಮಾಡುವ ಹಾಗೆ ನಮ್ಮನ್ನು ಪ್ರೇರೇಪಿಸಲಿ. ಮೋಶೆಯು ತನ್ನ ಜೀವನದ ಅಂತಿಮ ಸಮಯದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ, ಅದರಲ್ಲೂ ವಿಶೇಷವಾಗಿ ನಾಯಕರುಗಳಿಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾ ದೇವರು ಎಷ್ಟು ಅದ್ಭುತವಾಗಿ ಅವರನ್ನು ನಡೆಸಿದ್ದಾನೆಂಬುದನ್ನು, ಅಷ್ಟು ಮಾತ್ರವಲ್ಲದೆ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರು ದೇವರ ವಿರುದ್ಧವಾಗಿದ್ದರು, ಅವಿಧೇಯರಾದರು, ಈ ಎಲ್ಲಾ ವಿಚಾರಗಳನ್ನು ನೆನಪಿಗೆ ತರುತ್ತಾ, ಯಾವಾಗ ದೇವರು ಇಸ್ರಾಯೇಲ್ ಜನಾಂಗವನ್ನು ಬಿಡುಗಡೆ ಮಾಡಿಕೊಂಡು ಕಾನಾನ್ ದೇಶಕ್ಕೆ ನಡೆಸುವಂತ ಸಂದರ್ಭದಲ್ಲಿ 12 ಜನರನ್ನು ಆ ಸ್ಥಳವನ್ನು ನೋಡಿಕೊಂಡು ಬರಬೇಕೆಂಬುದಾಗಿ ಗೂಢಚಾರರನ್ನು ಕಳಿಸಿದ ನಂತರ 10 ಜನರು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಹೇಳಿದಾಗ ಇಸ್ರಾಯೇಲ್ ಜನರೆಲ್ಲರೂ ಅದನ್ನು ನಂಬಿದರು, ದೇವರ ಶಕ್ತಿಯನ್ನು ನಂಬಲಿಲ್ಲ. ಆ ಸಮಯದಲ್ಲಿ ಹೋಗಬಹುದು, ದೇವರು ನಡೆಸುತ್ತಾನೆ ಎಂಬಂತ ಮಾತು ಇಬ್ಬರು ಹೇಳುವಾಗ ನಂಬಲಿಲ್ಲ. ಅವರು ತಮ್ಮ ಗುಡಾರಗಳಲ್ಲಿ ಅಥವಾ ಡೇರೆಗಳಲ್ಲಿ ಗುಣಗುಟ್ಟಿದರು. ಇದನ್ನು ಮೋಶೆ ಅವರ ನೆನಪಿಗೆ ತರುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಅದ್ಭುತಗಳನ್ನೇ ಮಾಡಿಬಿಟ್ಟಿದ್ದನು, ಸಮುದ್ರವನ್ನೇ ಭಾಗ ಮಾಡಿದ್ದನು, ಅವರಿಗೆ ಮನ್ನವನ್ನು ಒದಗಿಸಿಕೊಟ್ಟಿದ್ದನು. ದೇವರು ಅದ್ಭುತವಾಗಿ ಅಗ್ನಿ ಮೇಘ ಸ್ತಂಭಗಳ ಮೂಲಕವಾಗಿ ನಡೆಸುತ್ತಿದ್ದನು. ಇದೆಲ್ಲ ಅವರು ಕಂಡಿದ್ದರೂ ಕೂಡ ಇನ್ನೂ ಗುಣಗುಟ್ಟುವಂತವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತಗಳಲ್ಲಿ ದೇವರು ಎಷ್ಟೊಂದು ಅದ್ಭುತಗಳನ್ನು ಮಾಡಿದ್ದಾನೆ, ಆದರೂ ಗುಣಗುಟ್ಟುತ್ತೇವೆ. ಚಿಕ್ಕ ವಿಚಾರವಾಗಲಿ, ದೊಡ್ಡ ವಿಚಾರ ಆಗಲಿ, ಸವಾಲುಗಳಿರಲಿ, ನಾವುಗಳು ದೇವರಲ್ಲಿ ನಂಬಿಕೆ ಇಡುವುದು ಬಹಳ ಮುಖ್ಯ. ದೇವರಲ್ಲಿ, ದೇವರ ಶಕ್ತಿಯಲ್ಲಿ ನಂಬಿಕೆ ಇಡುವಾಗ ಗುಣಗುಟ್ಟುವಿಕೆ ನಮ್ಮಲ್ಲಿ ಬರಬಾರದು. ಯಾವಾಗ ದೇವರಲ್ಲಿ ನಂಬಿಕೆ ಇಲ್ಲವೋ ಆಗ ಮಾತ್ರ ನಾವು ಗುಣಗುಟ್ಟುತ್ತೇವೆ. ನಾವು ಗುಣಗುಟ್ಟದೆ ದೇವರ ಶಕ್ತಿಯನ್ನು ನಂಬಿ ದೇವರ ಕಾರ್ಯ ನಡೆಸಲಿ ಎಂಬುದಾಗಿ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರ ಅದ್ಭುತಗಳನ್ನು ಅನುಭವಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ಕೊಟ್ಟಂತೆಲ್ಲ ಆಶೀರ್ವಾದಗಳಿಗೂ ಸ್ತೋತ್ರ. ವಿಧೇಯರಾಗಿ ನಿನ್ನ ಅದ್ಭುತವಾದಂಥ ಯೋಜನೆಗಳಿಗೆ ನಮ್ಮನ್ನು ಸಮರ್ಪಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.